ಜೂಮ್ ಮಾಡಿ ಕಾಣ್ಬೇಕಲ್ಲ ಅಲ್ಲಿವರೆಗೂ. ಕತ್ತೋಗ್ರು ಹೆಂಗೆ ಕಾಲು ಬಂದು ಹೆಂಗೆ ಕಚ್ತಾವೆ. ನಮಸ್ತೆ ಸ್ನೇಹಿತರೆ, ನಾವಿವತ್ತು ಹೋಗ್ತಾ ಇರೋದು ದಬ್ಗುಳಿ ಬಸವೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ. ನಾವು ಕನಕಪುರದಿಂದ ಬಿಡ್ತಾ ಇದ್ದೀವಿ. ಕನಕಪುರದಿಂದ ಕೋಡಹಳ್ಳಿಗೆ ಬಂದು ಕೋಡಹಳ್ಳಿಯಿಂದ ಆಲ್ನಾಥ ಮತ್ತು ಬನ್ನಿಮುಕ್ಕುಡ್ಲು ಅನ್ನೋ ಊರು ಸಿಗುತ್ತೆ. ಆ ಬನ್ನಿಮುಕ್ಕುಡ್ಲು ಊರಿಂದ ಸ್ವಲ್ಪ ಮುಂದೆ ಬಂದರೆ ಲೆಫ್ಟ್ ಸೈಡ್ಗೆ ಬೋರ್ಡ್ ಹಾಕಿದ್ದಾರೆ, ದಬ್ಗುಳಿ ಬಸವೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ದಾರಿ ಅಂತೇಳಿ. ದಬ್ಬಗುಳಿ ದೇವಸ್ಥಾನ 20 ಕಿಲೋಮೀಟರ್ ನೋಡಿ. ಇಲ್ಲಿಂದ ಫುಲ್ ಆಫ್ ರೋಡ್ ಕಾಡಲ್ಲಿ 20 ಕಿಲೋಮೀಟರ್ ರೋಡ್ ಹೀಗೆ ಇರುತ್ತೆ. ಒಳ್ಳೆ ವಾತಾವರಣ ಬಿಟ್ಟು ಹಚ್ಚಿರುತ್ತೆ ಸ್ವಾಮಿ. ಈಗ ನಾವೇನು ಹೋಗ್ತಾ ಇದ್ದೀವಿ, ಈ ಒಂದು ದಬ್ಗುಳಿ ಕ್ಷೇತ್ರ, ನಾವು ಮೇಕೆದಾಟು ಸಂಗಮ ಮೇಕೆದಾಟು ಏನು ನೋಡಿದ್ವಿ, ಆ ಮೇಕೆದಾಟು ಆದಮೇಲೆ ಸಿಗುವಂಥ ನೆಕ್ಸ್ಟ್ ಪಾಯಿಂಟು ಇದು ಅಂತ ಹೇಳ್ತಾರೆ. ಅಂದರೆ ಕಾವೇರಿ ನದಿ ಮೇಕೆದಾಟಲ್ಲಿ ನೋಡಿರ್ತೀವಿ. ಮೇಕೆದಾಟು ಆದಮೇಲೆ ಮುಂದಕ್ಕೆ ಎಲ್ಲಿ ಬರುತ್ತೆ ಅಂದರೆ ಈ ಒಂದು ಜಾಗದಲ್ಲಿ ಬರುತ್ತಂತೆ. ಆಕ್ಚುಲಿ ದೇವಸ್ಥಾನ ಎಲ್ಲ ಕಟ್ಟಿರೋದೆಲ್ಲ ತಮಿಳ್ನಾಡವ್ರ ಅಂದ್ರೆ ಪೂಜೆ ಮಾಡೋದಿಲ್ಲ ದೇವಸ್ಥಾನ ಒಟ್ಟಲ್ಲಿ ಅದು ತರ ಬಾರ್ಡರ್ ಇರೋದ್ರಿಂದ ಈ ಕಡೆ ಕರ್ನಾಟಕದ. ಈ ಒಂದು ದೇವಸ್ಥಾನನ ತಮಿಳ್ನಾಡು ಸರ್ಕಾರ, ತಮಿಳ್ನಾಡವರು ಕಟ್ಟಿರ್ತಕ್ಕಂಥ ದೇವಸ್ಥಾನ. ಆದರೆ ಅಲ್ಲಿ ಪೂಜೆ ಮಾಡೋರು ಕರ್ನಾಟಕದವರು. ಇದು ಎರಡೂ ಕೂಡ ಕರ್ನಾಟಕ ಮತ್ತು ತಮಿಳ್ನಾಡಿಗೆ ಸೇರಿರ್ತಕ್ಕಂಥ ದೇವಸ್ಥಾನ. ನಾವು ಹೀಗೆ ಸ್ವಲ್ಪ ಮುಂದೆ ಹೋದರೆ ಇಲ್ಲಿ ನಮ್ಮ ಕರ್ನಾಟಕ ಬಾರ್ಡ್ರು ಬರುತ್ತೆ. ಅದೇ ಲಾಸ್ಟು ರಾಮನಗರ ಜಿಲ್ಲೆಯ ಕರ್ನಾಟಕ ಬಾರ್ಡ್ರು. ಅದರಿಂದ ಮುಂದೆ ಎಲ್ಲ ತಮಿಳ್ನಾಡೆ. ರೂಟ್ ಗೊತ್ತು ಮಿಥುನಂಗೆ, ಬನ್ರಿ ಅವನು ಬರ್ತಿದ್ದೀನಿ ಅಂತ. ಏನಿದು ದೇವಸ್ಥಾನ ಅವರು ಬಂದಾರಂತೆ, ಬಾ ಹೆಂಗಿದ್ರು ಅವ್ರು ಯಾವ್ದ ಕಾರಣಕ್ಕೂ ಬರೋದ್ರು ನಡೀದೇಣ ಬರ್ತಾರೆ ಕಣ. ಈ ಒಂದು ದೇವಸ್ಥಾನಕ್ಕೆ ರಾಮನಗರ ಜಿಲ್ಲೆ ಕರ್ನಾಟಕದ ಬಾರ್ಡ್ರು ಇಲ್ಲಿಗೆ ಎಂಡ್ ಆಗುತ್ತೆ. ಇನ್ನು ಮುಂದೆ ಸಿಗೋದೆಲ್ಲ ನಮಗೆ ತಮಿಳ್ನಾಡು ಗೌರ್ಮೆಂಟ್. ಜಗಜ್ಯೋತಿ ಬಸವೇಶ್ವರ ಸ್ವಾಮಿ. ಈಗ ಬರುವ ಅಂತ ನಾನು ಲೇಟ್ ಆಗೋಯ್ತು, ಅದು ಗಾಡಿ ಇಲ್ಲಲ್ಲ ಅಂದ್ಬಿಟ್ಟು ಬೇಗ ಹೋಗಿ ಬೇಗ ಬರೋಣ ಅಂದರೆ ಕಾರಲ್ಲಿ ಆಗಿದ್ರೆ ನಿಧಾನಕ್ಕೆ ಬರ್ಬೋದಾಗಿತ್ತು. ದಯವಿಟ್ಟು ಕಾಣಿಕೆಯನ್ನು ಉಂಡಿಯಲ್ಲಿ ಹಾಕಿ ಸ್ವಚ್ಛತೆಯನ್ನು ಕಾಪಾಡಿ. ಇದು ದಬ್ಬಗುಳಿಯಲ್ಲಿ ಹೋಗುವ ರಸ್ತೆಯಲ್ಲಿ ಸಿಗುವಂಥ ದೇವಸ್ಥಾನ. ಯಾಕೋ ನಗೀತಿಲ್ಲ, ಬರೀ ಇವೆ. ಓ ದವನು ಏನು ಇಳಿತಾ ಇದೀವಿ, ಬೆಟ್ಟ ಹತ್ತಿ ಇಳಿತಿರೋದ ಏನು? ಓ ವಾವ್,
ಏನ್ ಗುರು ವ್ಯೂ ಸಾಕಾದಾಗೈತೆ. ಅಲ್ಲಿ ನೋಡು ಸ್ಟೆಪ್ ಬೈ ಸ್ಟೆಪ್ ಇದ್ದಂಗದೆ 3 ಬೆಟ್ಟಗಳು. ನಾವ್ ಒತ್ತಿದ್ವಲ್ಲ ಅವ್ರಿಗೆ ವಾಪಸ್ ಬಂದ್ರಲ್ಲ ದೇವನಲ್ಲಿ ಈ ಅಂಕ ಬಂದ್ಬಿಟ್ಟವ್ರೆ. ಬಂದ್ಬಿಟ್ರು ಅದು ಒಳಗ್ ತೆಗ್ದಿಲ್ಲ ಅಂತ. ಆಂಟಿ ಕೋಚಿಂಗ್ ಶೆಡ್ ಬ್ಯಾಲ್ಪಟ್ಟಿ. ಓ ಇದು ತಮಿಳ್ನಾಡೇನಾ? ಈಗ ನಮ್ಮ ಕರ್ನಾಟಕದಾಗ ಯಾವ ಕಡೆಗೆ ಹೋಯ್ತು ಈಗ? ಅದೇ ಟೆಂಪಲ್ ಇತ್ತಲ್ಲ ಅದೇನಾ? ಅಲ್ಲಿವರೆಗೂ ಓಕೆ. ಓ ಇನ್ನು ಮುಂದೆ ಎಲ್ಲ ತಮಿಳ್ನಾಡು. ಇದು ತಮಿಳ್ನಾಡಿಗೆ ಸೇರಿರ್ತಕ್ಕಂಥ ಜಾಗ. ಬ್ಯಾಲ್ಪಟ್ಟಿ. ಓ ಗಾಡಿಗಳೆಲ್ಲ ಬರ್ತಾ ಇವೆ. ನೋಡಿ ಅದ್ರಾಗೆ ಯಾವುದೋ ಬೆಟ್ಟ. ಈಗ ಫಂಕ್ಷನ್ ಮಾಡಿರ್ಬೇಕು ಅನ್ಕೋತೀನಲ್ಲ ಅದಕ್ಕೆ ಯಾವಾಗಲೇ ಒಂದು ಹೋಯ್ತು, ಈಗ ಒಂದು ಹೋಯ್ತಾ ದೊಡ್ಡ ಬಸ್ ಬೇರೆ. ಇಲ್ಲೆಲ್ಲ ಪ್ರೈವೇಟ್ ಬಸ್ ಬಂದು ಬಾಡಿಗೆ ಇದಿಲ್ಲ ಅಷ್ಟೇ. ಇಲ್ಲೆಲ್ಲ ಯಾರು ಹೊಡೆದಕ್ಕೆ. ಇಲ್ಲಿಗೆ ಈ ರೋಡಲ್ಲಿ ಹೊಡೆಯಕ್ಕೆ ಬಂದ್ರೆ ಅವ್ನ ಬಾಡಿಗೆಗಿಂತ ಜಾಸ್ತಿ ಗಾಡಿಗೆ ಖರ್ಚು ಮಾಡ್ಬೇಕಾಯ್ತದೆ. ಅದಕ್ಕೆ ಯಾರೋ ಮಾಡ್ಕೊ ಬಂದಿದ್ರು ಮಾತ್ರ ಬರೋಗಳಿಗೆಲ್ಲ ಇಂಪ್ರೂವ್ಮೆಂಟ್ ಮಾಡಕ್ ಟೂರಿಸ್ಟ್ ಎಲ್ಲ ರೋಡ್ ಗೀಡ್ ಎಲ್ಲ ಚೆನ್ನಾಗಿ ಮಾಡ್ಬೇಕು. ಅವ್ರ ಲೆಕ್ಕ ಏನ್ ಗೊತ್ತಾ, ಯಾರು ಬರದೇ ಇದ್ರೆ ಸ್ವಲ್ಪ ವಾವ್ ಸಖತ್ತಾಗಿ ಕಾಣಿಸ್ತದೆ. ಇದೇನಾದ್ರು ನಮ್ಮ ಮಳೆಗಾಲದಲ್ಲಿ ಬಂದಿದ್ರೆ ಇಲ್ಲೆಲ್ಲ ಸಖತ್ತಾಗಿ ಕಾಣಿಸ್ತದೆ. ಏನದು ಗುರು, ಸ್ವಲ್ಪ ಮಳೆ ಉಯ್ದೇ ಇದ್ದೆ ಅಂತೀನಿ. ಇಲ್ಲಿ ಎರಡು ಸ್ವಲ್ಪ ತಂಪು ವಾತಾವರಣ ತಣ್ಣಗದೆ ನಮ್ಮ ಸ್ಮೆಲ್ ಬರ್ತದಲ್ಲ. ಹೌದು ಹೌದು ಎಲ್ಲ ಜೋರ ಹೋಗದೆ. ಇದು ಓದೋದೆ ನಮ್ಮ ಕಡೆನೂ ಪರವಾಗಿಲ್ಲ, ಜಾಸ್ತಿ ಹೋಗೋದೆ. ನಮ್ಮೂರಲ್ಲೇ ಜೋರ್ ಮಳೆನೇನೆ. ದಿನ ವೆಹಿಕಲ್ಸ್ ಅಲ್ಲಿ ಇಲ್ಲಿ ನೋಡಿ ಒಂದಿನ ಅಪರೂಪಕ್ಕೆ ಈ ಕಡೆ ಬಂದ್ರೆ ಏನ್ ಖುಷಿ ಆಯ್ತದ ಗುರು. ಆ ಬೋಲ್ಡಲ್ಲಿ ಏನ್ ಬರ್ದಿತ್ತು ಗೊತ್ತಾಯ್ತಾ? ಸ್ವಲ್ಪ ಕರೆಕ್ಟ್ ಆಯ್ತಲ್ವ ಅಂಕಲ್? ನೆಟ್ವರ್ಕ್ ಸಿಕ್ದಾಗೆಲ್ಲ ಒಂದ್ಸತಿ ಮೆಸೇಜ್ ಬರ್ತದೆ ಬಿಡಿ. ಹೋಲಿ ಆಯ್ತು ಸಿಗಲ್ಲ. ಹೌದಳಿಗೆ ಒಂದು 50 ರೂಪಾಯಿ ಕೊಟ್ಟು ಪಾಟವ್ರೆ. ಅವರು ನಾವು ದಬ್ಬುಳಿ ಹೋಗ್ಬೇಕು. ನೀವು ಯಾವ ಕನಕಪುರ. ಸರಿ ಬರ್ರಿ, ಇಂಟರ್ವ್ಯೂ ಮಾಡ್ತೀವಿ ಬರ್ರಿ. ಏನ್ ಗುರು ಬರಲ್ರಂತೆ? ಫೀಲ್ಡಲ್ಲಿ ಕುತ್ಕೊಂಡು ಮ್ಯಾಚ್ ನೋಡ್ತಾವ್ರಂತವ್ರು ಟೂರ್ನಮೆಂಟ್ನ. ಅದಕ್ಕೆಲ್ಲ ನೋಡ್ಕೊಳ್ಳಿ, ಸಂಜೆ ಮೇಲೆ ಪ್ರಾಕ್ಟೀಸ್ ಆಗಲಿ ಬೇಕಲ್ಲ. ಇದು ತಮಿಳ್ನಾಡಿಗೆ ಸೇರಿದಂಥ ಚೆಕ್ ಪೋಸ್ಟು. ಇಲ್ಲಿ ಒಂದು ಬೈಕ್ಗೆ 20 ರೂಪಾಯಿ ಚಾರ್ಜ್ ಮಾಡ್ತಾರೆ, ಕಾರ್ಗೆ 50 ರೂಪಾಯಿ ಚಾರ್ಜ್ ಮಾಡ್ತಾರೆ. ಆದರೆ ನಮ್ಗೆ 20 ರೂಪಾಯಿಗೆ 50 ರೂಪಾಯಿ ಕೇಳಿದ್ರು. 40 ರೂಪಾಯಿ ಕೊಟ್ಬಿಟ್ಟು ಬಂದ್ವಿ. ಎಕ್ಸ್ಟ್ರಾ ಕೇಳ್ತಾರೆ, ಕೊಟ್ಟಷ್ಟು ಇಸ್ಕೊಳ್ತಾರೆ. ಇದು ತಮಿಳ್ನಾಡು ಚೆಕ್ ಪೋಸ್ಟ್. ಯುಗಾದಿ ಹಬ್ಬದ ಹಿಂದೆ ಮುಂದೆ ಸಂದರ್ಭಗಳಲ್ಲಿ ಮಹದೇಶ್ವರ ಬೆಟ್ಟಕ್ಕೆ ತಮಿಳ್ನಾಡಿನ ಜನ ಈ ಒಂದು ರೂಟಲ್ಲೇ ಕಾಲ್ನಡಿಗೆಯಲ್ಲಿ ನಡ್ಕೊಂಡು ಹೋಗ್ತಾರಂತೆ. ಇಲ್ಲಿ ಮುಂದೆ ಹೋದರೆ ಕಾವೇರಿ ನದಿ ಸಿಗುತ್ತೆ. ಅಲ್ಲಿ ತೆಪ್ಪದಿಂದ ನದಿನ ದಾಟಿ ಆ ಕಡೆಗೆ ಹೋದರೆ ಬೆಟ್ಟದ ಮೇಲೆ ಕತ್ತಿ ಇಳಿದ್ರೆ ಅಲ್ಲೇ ನಮ್ಮ ಕೌದಳ್ಳಿ ಊರು ಸಿಗುತ್ತಂತೆ. ಮತ್ತು ಇನ್ನೊಂದು ಕಡೆಯಿಂದ ಹೋದರೆ ತಾಳ್ಬೆಟ್ಟಕ್ಕೂ ಕೂಡ ತುಂಬ ಹತ್ರವಾದಂಥ ಜಾಗ ಇದಂತೆ. ಒಂದು 10 ಕಿಲೋಮೀಟ್ರ್ ಅಷ್ಟೇ ಅಂತೆ. ಹಾಗಾಗಿ ತಮಿಳ್ನಾಡು ಜನ ಕಾಲ್ನಡಿಗೆಯಲ್ಲಿ ಇದೇ ಒಂದು ರೂಟಲ್ಲೇ ನಡ್ಕೊಂಡು ಹೋಗೋದಂತೆ. ಹೆಂಗೆ ಹೇಳ್ತದೆ ಗೊತ್ತಾ ನೀರು? ವಾ ಹೇಗೆ ಹೇಳ್ತದೆ ನೀರು ನೋಡಿ, ಕಾವೇರಿ ನದಿ ಅಲ್ಲೋಡಿ ಬಂದಲ್ಲ.
ಗಾಡಿ ಹಾಕೊಂಡು ಅಲ್ಲಿ ನೀರೇನಾರ ಹಂಗಾರೆ ಬಂದ್ರೆ ಇಲ್ಲಿ ಗಂಟೆ ದೇವಸ್ಥಾನ ಬರ್ತದೆ. ಐತ್ ನೋಡಿ, ದೇವಸ್ಥಾನದವರೆಗೂ ಇಲ್ಲೆಲ್ಲ ಮುಚ್ಕೊಂಡ್ಬಿಡ್ತಾರೆ ಇಲ್ಲೆಲ್ಲ. ನೋಡಿ ನೀರೇನಾದ್ರೂ ತುಂಬಿದ್ರೆ ಇಲ್ಲೆಲ್ಲ ಬರುತ್ತೆ. ಆ ಕಡೆ ಗುಡ್ಡ ಐತಲ್ಲ, ಮುದ್ರಿಸ್ಬಿಟ್ಟು ಈ ಕಡೆ ಬಂದ್ಬಿಡ್ತದೆ ನೀರು. ಹೌದೌದು. ಮರಳು 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 ಇದೆಲ್ಲ ಮಳೆ ತುಂಬಿರೋದು. ನೀರ್ ಎತ್ಕೊಂಡು ಮಳ್ಳು ಎತ್ಕೊಂಡು ನೀರು ಬಂದಿರೋದು. ನೀರ್ ಎತ್ಕೊಂಡು ಮಳ್ಳು ಬಂದಿರೋದು. ಹೇಳ್ದಂಗೆ ಈ ಮಾನ್ಸೂನ್ ಟೈಮಲ್ಲಿ ಅವಾಗ ನೋಡಕ್ ಸೂಪರ್ ಆಗಿರ್ತದೆ. ಇಲ್ಲೆಲ್ಲ ಮಾಡಿದ್ರೆ ನೋಡಿ ಕನ್ನಡದ ಬೋರ್ಡ್. ಮಹದೇಶ್ವರ ದೇವಸ್ಥಾನ ಗುರು, ಬಸವೇಶ್ವರ, ಮಹದೇಶ್ವರ ಎಲ್ಲ ಇದ್ದಾರೆ. ದೇವಸ್ಥಾನ ಕಟ್ತಾ ಇದ್ರು, ಹೇಳ್ತಾರೆ ನಿಮ್ಗೆ ಅಡುಗೆ ಮಾಡಕ್ಕೆ ಇಲ್ಲೇ. ಓಹೋ ನೋಡಿ, ತಮಿಳ್ನಾಡಲ್ಲಿ ಕನ್ನಡ ಸಾಂಗು. ಅಂದ್ರೆ ಇದು ತಮಿಳ್ನಾಡು ಬಾರ್ಡ್ರ್ ಏನಲ್ಲ, ಕರ್ನಾಟಕ ಬಾರ್ಡ್ರು, ತಮಿಳ್ನಾಡೇ. ಆದ್ರೂ ಈ ದೇವಸ್ಥಾನದಲ್ಲಿ ಪೂಜಾರರು ಬಂದು ಕರ್ನಾಟಕರಂತೆ. ಅಲೋ, ಯಾಕೆ ಎಲ್ಲ ಹೇಳ್ಬೇಕು? ಹೌದೇನು? ಜಾತ್ರೆ ಆಗದ ತಿಂಗಳ ಹಿಂದೆ ನೋಡಿ, ಎಲ್ಲಿ ಬಿಟ್ಬಿಡು, ಬನ್ನಿ ಅಲ್ಲೇ ಬಿಡ್ಬೋದ. ಇದು ಯಾವ ದೇವಸ್ಥಾನ? ನೋಡಿ ಟೆಂಪಲ್ ಎಷ್ಟು ಚೆನ್ನಾಗಿದೆ. ಏಟಿನ ದಾನಿಗಳು. ಇದು ತಮಿಳ್ನಾಡು ಹೆಂಗಿದೆ ನೋಡಿ, ತುಂಬಾನೇ ಚೆನ್ನಾಗಿದೆ ನೋಡಿ. ಇಲ್ಲೊಂದು ಬಸವಣ್ಣ ಇದ್ದಾರೆ, ಬಸವನ ಪ್ರತಿಮೆ ಇದೆ. ಟೆಂಪಲ್ ಮಾತ್ರ ಸೂಪರ್ ಆಗಿದೆ. ಬಸವೇಶ್ವರರ ದೇವಸ್ಥಾನಕ್ಕೆ ಬಂದಿದ್ದೇವೆ. ದೀಪ ನೋಡಿ ಉರಿತಾರ ಗೊತ್ತಾಗಲ್ಲ. ಹೌದು ಅಲ್ವಾ? ಹಂಗೆ ಚೆನ್ನಾಗಿ ನಿಂತಿರೋ ಥರ. ಏನು ಸ್ಟೇಬಲ್ ಆಗಿ ನಿಂತದ ನೋಡಿ. ಅದೇ ನೋಡಿ, ನಾನು ಲೈಟ್ ಗಿಟ್ ಹಾಕ್ಬಿಟ್ಟೆ ನೋಡಿ. ದೀಪ ಏನು ಸ್ಟೇಬಲ್ ಆಗಿ ನಿಂತಿದೆ, ಅಲ್ಗಾಡ್ತಾ ಇಲ್ಲ. ಶಿವಕುಮಾರ್ ಸ್ವಾಮೀಜಿಯವ್ರ ಫೋಟೋ ಇದೆ.
ರಿವರ್ಸ್ ಹೋಗ್ಬೇಕಾ? ಹೇಗಿದೆ ಗೈಸ್ ನೋಡಿ, ಇದೆ ನಮ್ಮ ತಮಿಳ್ನಾಡಲ್ಲಿರ್ತಕ್ಕಂಥ ಬಸವೇಶ್ವರ ದೇವಸ್ಥಾನದಲ್ಲಿ ಏನಿದ್ರು ಏನಂತ ಹೇಳ್ತಾರೆ, ನಮ್ಮ ಕನ್ನಡದ ಪೂಜಾರರು ಇರೋದ್ರಿಂದ ಇಲ್ಲೆಲ್ಲಿ ನೋಡಿದ್ರು ಕನ್ನಡದ ಸಾಂಗು, ಕನ್ನಡದ ಮಾತು ನಮ್ಗೆ ಕೇಳ್ಬರುತ್ತೆ. ತುಂಬಾನೇ ಚೆನ್ನಾಗಿರ್ತಕ್ಕಂಥ ಪ್ಲೇಸ್. ಗುರು ಇನ್ಸ್ಟಾಗ್ ಒಂದು ವಾಹ್ ನೋಡು, ಫ್ಯಾನ್ಗಳು ನೋಡು ಗುರು. ಇಲ್ಲಿ ನೋಡಿ, ಇಲ್ಲೆಲ್ಲ ರಾತ್ರಿಲಿ ಎಲ್ಲ ಬರ್ತಾರಲ್ಲ, ಬರೋರು ತಂಗೋದಕ್ಕೆ ಈ ಜಾಗ. ಮೇಲ್ಗಡೆ ಫ್ಯಾನ್ ವ್ಯವಸ್ಥೆ ಕೂಡ ಇದೆ. ಸುಮ್ಮನೆ ಫ್ಯಾನ್ ಎಲ್ಲ ತಿರುಗ್ತದೆ, ಆಫ್ ಮಾಡೋಣ ಗುರು. ಎಲೆಕ್ಟ್ರಿಸಿಟಿ ನೋಡಿ, ಫ್ಯಾನ್ ಎಲ್ಲ ಇದೆ ಇಲ್ಲಿ. ಇಲ್ಲಿ ಬರೋರು ಉಳ್ಕೊಳ್ಳೋದಕ್ಕೆ ಮಾಡಿರ್ತಕ್ಕಂಥ ವ್ಯವಸ್ಥೆ. ಏಯ್ ಮಕ, ಅದು ಸ್ಪೀಡ್ ಆಯ್ತು ಈಗ. ಸಖತ್ತಾಗಿದೆ ಎಲ್ಲ ಟೆಂಪಲ್. ನೋಡಿ ಏನ್ ಚೆನ್ನಾಗಿದೆ. ನಾನು ಇದೇ ಫಸ್ಟ್ ಟೈಮ್ ಬಂದಿರೋದು ಇಲ್ಲಿಗೆ. ಇಷ್ಟು ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿರಲಿಲ್ಲ. ಕೋತಿಗಳ ಕಾಳಗ. ನೋಡಿ ಬಸವಣ್ಣ, ನಮ್ಮ ಬಸವೇಶ್ವರ ಸ್ವಾಮಿ. ಈಗ ವೈಟ್ ಆದ್ರೂ ಚೆನ್ನಾಗಿ ಯೂಸ್ ಮಾಡ್ತೀನಿ ಮಾಡ್ಬೇಕಲ್ಲ ಗುರು. ಬಾಪ, ಆದ್ರೆ ಚಿಲ್ಲರೆ ಕಾಸೆ ಇಲ್ವಲ್ಲ ಗುರು. ಹಂಗೆ ಹೋಗ್ಬೇಕ. ಏನ್ ಗುರು ನಿನ್ನ ಅವನು ಮಾಡೇನೆ? ಅವ್ರು ಇದಲ್ಲ, ಏನಿಲ್ಲ. ಇದ್ಯಾವ ದೇವ್ರ ಗುರು? ರಂಗನಾಥ ಸ್ವಾಮಿ ದೇವಸ್ಥಾನ. ಊಟ ಮಾಡ್ಕೊಂಡು ಊಟದ ವ್ಯವಸ್ಥೆನೂ ಇದೆ. ನೀವು ಗುರುಗಳ ಇಲ್ಲಿವ್ರೇನಾ? ನೀವು ಬ್ಯಾಲ್ಪಟ್ಟಿ ಅಲ್ಲಿಂದ ಬಂದು ಇಲ್ಲಿ ಪೂಜೆ ಮಾಡೋದ? ಊಟದ ವ್ಯವಸ್ಥೆ ಎಲ್ಲ ಮಾಡ್ಕೊಡೋರು ಈಗ ಪ್ರತಿ ಇಲ್ಲೇ ಇರೋದ ನೀವು? ಪಂಚಾಯತಿಯಲ್ಲಿ ನೋಡಿ, ಇಲ್ಲಿ ಊಟದ ವ್ಯವಸ್ಥೆ ಕೂಡ ಇದೆ. ಪ್ರತಿದಿನ ಊಟದ ವ್ಯವಸ್ಥೆ ಕೂಡ ಇರುತ್ತಂತೆ ಇಲ್ಲಿ. ಭಕ್ತಾದಿಗಳು ಅನ್ನದ ಅಕ್ಕಿ ಎಲ್ಲ ದಾನ ಮಾಡ್ತಾರಲ್ಲ, ಅದರಲ್ಲಿ ಸ್ವಾಮಿ ದೇವಸ್ಥಾನ ಇದ್ರೆ, ಮೇಲ್ಗಡೆ ಇನ್ನೊಂದು ದೇವಸ್ಥಾನ ಇದೆ. ವೈಲ್ಡ್ ಅನಿಮಲ್ ಕ್ರಾಸ್ಡ್ ಝೋನ್. ಓ, ಇಲ್ಲೆಲ್ಲ ವೈಲ್ಡ್ ಅನಿಮಲ್ಗಳು ಓಡಾಡುತ್ತೆ. ಕಾವೇರಿ ಸೌತ್. ಗುರುಗಳೇ ನಮಸ್ತೆ. ನಮ್ದು ಕನಕಪುರ.
ಅಮ್ಮ ದೇವಸ್ಥಾನ. ಇದ್ಯಾವ್ದು ನಾವು ಇದನ್ನೇ ಕಾಯ್ಕೊಂಡು ಸಂಬಳ ಗಿಂಬಳ ಇಲ್ಲ ನಮಗೆ. ಪಂಚಾಯತ್ಗೆ ಕೂಡ ಕೊಡ್ತಾ ಇಲ್ಲ. ಪಂಚಾಯತ್ಗೆ ಇಲ್ಲ ದೇವಸ್ಥಾನ ಗೌರ್ಮೆಂಟ್ ನಮಗೆ ಮಂಗಳದ ಭಕ್ತಾದಿಗಳು ಹಾಕೊಂಡು ಇರೋದೇ ಕಾಣಿಕೆ ನಮಗೆ. ನೀವೆಲ್ಲ ಎಲ್ಲ ಇಲ್ಲೇ ಇರ್ತೀರಾ? ಎಲ್ಲ ಇಲ್ಲೇ. ಊಟದ ವ್ಯವಸ್ಥೆ ಯಾವಾಗಿಂದ ಮಾಡಿಸಿರೋದು? ವರ್ಷದಿಂದ ನಡೀತೆ, 2 ವರ್ಷದಿಂದ ನಡೀತೆ. ಪಂಚಾಯತ್ಗೆ ಮಾಡಿಸ್ತಾ ಇರೋದು. ಐತೆ ರೈಟ್. ನೋಡಿ, ಇಲ್ಲಿ ಇವ್ರು ಪೂಜೆ ಮಾಡೋಕ್ಕೆ ಬರ್ತಾರಲ್ವ ದೇವಸ್ಥಾನದಲ್ಲಿ ಪೂಜಾರರು, ಅವ್ರಿಗೆ ಗೌರ್ಮೆಂಟ್ ಆಗಲಿ ಅಥವಾ ಇಲ್ಲಿ ಪಂಚಾಯತಿಯಿಂದ ಆಗಲಿ ಏನಾದರೂ ಒಂದು ಧನ ಸಹಾಯ ಆಗಲಿ ಏನಾದರೂ ಮಾಡಬೇಕು. ಪಾಪ ಅವ್ರ ಜೀವನ ಹೇಗೆ ನಡೆಸ್ತಾರೆ ಹೇಳಿ. ನಾವಿಲ್ಲಿ ಭಕ್ತಾದಿಗಳು ಏನು ಬರ್ತೀವೋ ಅದರಿಂದ ಬರೋ ದುಡ್ಡಿಂದಲೇ ಪಾಪ ಅವ್ರ ಜೀವನ ಸಾಗಿಸ್ಬೇಕು. ಹಾಗಾಗಿ ಇಂಥವ್ರಿಗೆ ನೀವೇನಾದರೂ ಬಂದಾಗ ದಕ್ಷಿಣೆ ಹಾಕಿ ಸಹಾಯ ಮಾಡಿ. ಏನ ಸಹಾಯ ಮಾಡಿ. ಮತ್ತೆ ಗಿಲ್ಗಂಟ ಬಂದ್ಬಿಟ್ಟಲ್ಲ, ನೀನ್ ತರ ಕರ್ಕೊಂಡ್ರು. ಏನ್ ಗುರು ತಿಂಡಿ ಮಾಡ್ಬೇಕಾ? ಏನಿಲ್ಲ, ನೀವು ಮಾಡೋ ಅಂದ್ರೆ ಮಾಡೋ. 10:30 ಏನು ಒಳ್ಳೆ ನೋಡ್ಬೇಕು ಅಂದ್ರಲ್ಲ, ನೋಡ್ ಇಷ್ಟು ದೂರ ಬಂದು ಒಳ್ಳೆ ನೋಡಿದಾಗ ಇರೋಕ್ಕಾಗುತ್ತೆ. ನೀನ್ ಗೀಜಾಡಕ್ಕೆಲ್ಲ ಬರುತ್ತಾ? ನಾನು ಈಜ್ ಬರೋ ಗಂಟ ಒಳಗಿಲ್ಲ ಯಾರ ಗುರು. ಹೌದಾ? ವಿಜಿ ಹೇಳ್ತಾನೆ ಈಜ್ ಬರೋ ಗಂಟ ಒಳಗಿಳಿಯಾರೆ ಅಂತ. ಹಂಗೆ ಈಜ್ ಬರೋ ಗಂಟ ಒಳಗಿಳಿಯಲ್ಲ ಅಂತ. ಓ, ಹಿಂದೆ ಏನಾದ್ರು ಅದೇ ಹಳೆ ದೇವಸ್ಥಾನ. ಹಳೆ ದೇವಸ್ಥಾನ ನನ್ಗೇನ್ ಗೊತ್ತುರು, ನೀನ್ ಹೇಳ್ದ. ಇದು ನೋಡಿ, ಇದು ಹಳೆ ದೇವಸ್ಥಾನ ಅಂತೆ, ಮೊದ್ಲಿದ್ದಂತ ದೇವಸ್ಥಾನ ಇದು. ಈಗ ಏನಿಲ್ಲ ಗುರು, ಈ ಒಂದು ಹಳೆ ಗುಡಿ ಏನಿದೆ ಇಲ್ಲಿ ಒಬ್ರು ಋಷಿ ಮುನಿಗಳು ತಪಸ್ ಮಾಡಿದಂಥ ಜಾಗ ಅಂತ. ಇದು ನಮ್ಗೆ ಆಮೇಲೆ ಗೊತ್ತಾಯಿತು. ಅದಕ್ಕೆ ಹೋಗೋ ದಾರಿ ನಮ್ಗೆ ಗೊತ್ತಾಗಲ್ಲ. ಇದ್ರ ಹಿಂದೆಗಡೆನೇ ಅದಕ್ಕೊಂದು ದಾರಿ ಇದೆ. ನೆಕ್ಸ್ಟ್ ಟೈಮ್ ಹೋದಾಗ ನೋಡ್ತೀನಿ. ಭಕ್ತಾದಿಗಳೆಲ್ಲ ಬರ್ತಾ ಇದ್ದಾರೆ ಈಗ, ತುಂಬ ಜನ. ಇನ್ನ ನಾವು ನಾಶ ಬಿಡ್ಬೋದು, ಸಮಸ್ಯೆ ಏನಿಲ್ಲ ನನಗೆ. ಬಟ್ ಬಿಸ್ನೆಸ್ ಕೊಡ್ತಿದ್ದಾರೆ. ಹೌದು, ಇಲ್ಲೇ ಸ್ವಲ್ಪ ಮುಂದೆ ಬಂದರೆ ಇಲ್ಲೇ ರೈಟ್ ಸೈಡ್ಗೆ ಒಂದು ಮಾದೇಶ್ವರ ದೇವಸ್ಥಾನ ಇದೆ. ಅದು ಓಪನ್ ಇರಲಿಲ್ಲ, ಹಾಗಾಗಿ ಅಲ್ಲಿಗೆ ಹೋಗಿಲ್ಲ. ಇಲ್ಲೇನಪ್ಪ ಅಂತ ಹೇಳಿದ್ರೆ, ಇದು ತಮಿಳ್ನಾಡಲ್ಲಿದ್ದರೂ ಕೂಡ ನಮ್ಮ ಕರ್ನಾಟಕದ ಭಕ್ತಾದಿಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದಾರಲ್ವ ತಮಿಳ್ನಾಡು ಗೌರ್ಮೆಂಟು, ಅವ್ರಿಗೆ ನಮ್ಮ ಅಭಿನಂದನೆಗಳನ್ನ ಸಲ್ಲಿಸೋಕ್ಕೆ ಇಷ್ಟಪಡ್ತೀವಿ. ಯಾಕಂತ ಹೇಳಿದ್ರೆ ಇಲ್ಲಿ ಇಂಥ ಒಂದು ಒಳ್ಳೆಯ ಜಾಗಕ್ಕೆ ಓಡಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿರೋದೇ ದೊಡ್ಡ ವಿಷಯ. ಏನಂತೀರಾ? ನೋಡಿ, ಕಾವೇರಿ ನದಿ ಅರ್ಕಾವತಿ ಇಲ್ಲಿ ಬರಲ್ಲ ಅಲ್ಲ? ಅರ್ಕಾವತಿ ಬಂದು ಸಂಗಮ ಜಾನ ಆಯ್ತದೆ. ಸಂಗಮ ಅಷ್ಟೇ, ಅಲ್ಲಿವರೆಗೂ ಅಷ್ಟೇ. ನೋಡಿ, ಕಾವೇರಿ ನದಿ ಹೇಗೆ ಹರಿತಾ ಇದೆ. ಬೆಟ್ಟ ನೋಡಿ ಎಷ್ಟು ಚೆನ್ನಾಗಿದೆ. ಹೋಗೋಣ, ನಿಂತ್ಕೊಂಡು ನೋಡ್ತಾಳೆ. ನೀವೇನು ನಿಂತ್ಕೊಂಡ್ರಲ್ಲ ಅಂತ ನಾವು ಈಜ್ಗೀಜ್ ಆಡೋದೆಲ್ಲ ಏನು ವಿಡಿಯೋ ಮಾಡೋಲ್ಲ. ನೀನ್ ಮಾಡ್ಗುರು, ನೀವು ಆಡಿ, ನಾವಲ್ಲ. ನೋಡಿ ನಮ್ಮ ಹುಡುಗ ಈಜಾಡ್ತಾನೆ. ಇಲ್ಲ, ನನಗಂತೂ ಈಜು ಬರಲ್ಲ. ನಮ್ಗೆ ಗೊತ್ತಲ್ಲ, ಈಜ್ ಬರೋ ಗಂಟ ನಾವು ನೀರು ಗೆಳೆಯಲ್ಲ. ವಿಜಿ ಡೈಲಾಗ್ ಅಲ್ಲ, ಅಷ್ಟೊಂದು ಸ್ಲೋ ಕೇಳ್ತಿದ್ರಲ್ಲ ವಾಯ್ಸ್ ರೆಕಗ್ನೈಸ್ ಆಯ್ತದ?
ಫುಲ್ಲು ಅದು ಫುಲ್ ರೆಕಾರ್ಡ್ ಆಯ್ತು ನನಗೆ. ಏಯ್ ಈಜನ್ ಮಗ ನೀವು ಆಡ್ಲಾ? ನಾನು ನಿಜ ಬಂದಿದ್ರೆ ಆಡಿರುವೆ ನೋಡಿ. ಓ ಏನು ಎಲ್ಲ ಇಲ್ದೇ ಇರತ್ತ ಆಡ್ಬೇಕು ಅಂದ್ರೆ ಇನ್ ಜನ ಇರುತ್ತ ಆಡ. ಇದು ನೋಡ್ ಗುರು, ಏನ್ ಗುರು ಇದು? ಯಾವ್ದೋ ಶಿಲೆ ಹೊಡ್ದಾಕಿರೋದೆಲ್ಲ ಇಲ್ಲಿ ತಗೊಬಂದು ಹಾಕವ್ರೆ. ಮಾಮೂಲಿ ಕೆತ್ತೆ ಮಾಡೋ ಏನು ಇಲ್ಲ, ಎಲ್ಲ ನೋಡು ಅಲ್ಲಷ್ಟು ಬಿದ್ದಿರೋವೆಲ್ಲ ಎಲ್ಲ ಹಳೆ ದೇವಸ್ಥಾನದಲ್ಲಿ ಇತ್ತು ಇವೇನೋ ನೋಡಿ. ಅಲ್ಲಿ ಇತ್ತು, ಅಲ್ಲಿ ಎಲ್ಲ ಇದೆಲ್ಲ ಹಾಕಿದ್ರು. ಅದೇ ನೀರು ನೋಡಿ ಎಷ್ಟು ಸೊಗಸಾಗಿದೆ, ಎಷ್ಟು ಗಲೀಜ್ ಇರ್ತದೆ ಅಲ್ಲಿ. ಇಲ್ಲಿ ನೋಡ್ರಿ ಎಷ್ಟು ಕ್ಲೀನ್. ಆಳ ನೋಡು ಎಷ್ಟೈತೆ. ಹೇಳಿದ್ ನಾನು ನಿಮ್ಗೆ, ನೀರ್ ನೋಡಕ್ ಮಾತ್ರ ನೀರು ಮೇಲ್ಗಡೆನೆ ಇರೋ ತರ ಕಾಣಿಸ್ತಾ ಇದೆ, ಆದ್ರೆ ಫುಲ್ ಆಳ ಇದೆ ನೋಡಿ, ಎಷ್ಟು ಡೀಪ್ ಆಗಿದೆ. ಇದು ವಾಟರ್ ಪ್ರೂಫ್ ಕೇಸ್ ಕತ್ತಿದ್ರೆ ಹಂಗೆ ಉಂಟು. ಜಿಂಕೆ ಜಿಂಕೆ ಅಲ್ಲಿ ನೋಡಿ, ಅಲ್ಲಿ ಜಿಂಕೆ ಕಾಣಿಸ್ತಿದೆ. ಇಲ್ಲಿ ಝೂಮ್ ಮಸಳೆ ಎದ್ಬೋಡ್ ಬಂದ್ಬಿಟ್ಟದ್ ಗುರು. ಇಲ್ಲ ಬದ್ದು ಲಾಭ ಕತ್ತಾವ ಗುರು, ಹೆಂಗೆ ಕಾಲು ಬಂದು ಹೆಂಗೆ ಕಚ್ತಾವೆ. ಈ ಫುಡ್ ಮಸಾಜ್ ಫ್ರೀ ಫುಡ್ ಮಸಾಜ್. ಜೋರ ಕಚ್ಚಿಡ್ತು ಹೊಡುತ್ತದೆ ಯಾವ್ದು. ಅದು ಚರ್ಮ ಸ್ಮೂತ್ ಆಗ್ತದೆ ನೀರೊಳಗೆ ಇದ್ದಾಗ. ನೋಡಿ ಈ ಹೊಳೆನ ದಾಟಿ ಎದುರುಗಡೆ ಕರ್ತಿರೋ ಬೆಟ್ಟ ಮಾದೇಶ್ವರ ಬೆಟ್ಟಕ್ಕೆ ಹೋಗುವಂಥ ಜಾಗ. ಇಲ್ಲಿಂದನೇ ಇದನ್ನ ದಾಟೇನೆ ತಮಿಳ್ನಾಡಿನ ಜನ ಮಾದೇಶ್ವರ ಬೆಟ್ಟಕ್ಕೆ ತಮಿಳ್ನಾಡು ಪ್ಯೂರ್ ಆಗುತ್ತೆ. ಹಾಯ್ ಗೈಸ್, ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.